ಈ ಕಸ್ತೂರಂಗನ್ ವರದಿಯನ್ನು ವಿರೋಧ ಮಾಡೋದ್ರ ಜೊತೆಗೆ ಮಾರ್ಪಾಡು ಮಾಡಿ ಅಂತ ಏನು ಪಶ್ಚಿಮ ಘಟ್ಟ ಉಳಿಸೋದ್ರಲ್ಲಿ ನಾವು ಕೂಡ ಜೊತೆಗಾರರು, ರೈತರು, ಆ ಭಾಗದ ವಾಸಿಗಳೆಲ್ಲ ಜೊತೆಗಾರರು. ನಮ್ಮ ಕೊಡುಗೆ ಕೂಡ ಭಾಳಷ್ಟು ದೊಡ್ಡದಿದೆ. ಅದನ್ನು ರೈತರನ್ನ ಉಳಿಸ್ಬೇಕು ಮತ್ತು ಪಶ್ಚಿಮ ಘಟ್ಟ ಉಳಿಬೇಕು. ಕೇರಳ ಮಾದರಿಯಲ್ಲಿ ಅದನ್ನು ನಾವು ಮಾರ್ಪಾಡು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರವನ್ನು ಒತ್ತಾಯ ಮಾಡೋದಕ್ಕೆ ನಾಳೆ ಬೆಳಿಗ್ಗೆ ಹೊಸನಗರ ತಾಲೂಕಿಂದ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 9 ಗಂಟೆಗೆ ಹೊಸನಗರ ತಾಲೂಕಿನ ಕಾರ್ಗಡಿ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನದಿಂದ ಪೂಜೆ ಪ್ರಾರಂಭ ಮಾಡಿ ಅಲ್ಲಿಂದ ಹೊಸನಗರಕ್ಕೆ ಪಾದಯಾತ್ರೆ ಬರುವಂಥದ್ದು. ಅಲ್ಲಿ ಆ ಭಾಗದ ಹೊಸನಗರ ತಾಲೂಕಿನ ರೈತ ಸಹಕಾರಿ ಬಂಧುಗಳನ್ನು ಮತ್ತು ಅಲ್ಲಿಯ ಪಶ್ಚಿಮ ಘಟ್ಟ ವಾಸಿಗಳನ್ನು ಎಲ್ಲರೂ, ರೈತ ಕಾರ್ಮಿಕರಾಗ್ಬೋದು, ಪ್ರತಿಯೊಬ್ಬರನ್ನು ಕೂಡ ಅಲ್ಲಿ ಸೇರ್ತಾರೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂಥ ಒಂದು 5,000 ಜನ ಸೇರ್ಬೋದು ಅನ್ನುವಂಥ ಒಂದು ಅಂದಾಜಿದೆ ನಮಗೆ. ಎಲ್ಲ ಕಡೆ ನಮ್ಮ ಎಲ್ಲ ಮುಖಂಡಗಳು, ಹೊಸನಗರ ತಾಲೂಕು ಪಶ್ಚಿಮ ಘಟ್ಟಗಳ ರೈತ ಸಹಕಾರಿ ವೇದಿಕೆಯ ಅಧ್ಯಕ್ಷ ಆದಂಥ ಸುರೇಶ್ ಅವರು, ನಮ್ಮ ವಿದ್ಯಾಧರ್ ಅವರು, ಪರಮೇಶ್ ಅವರು, ನಮ್ಮ ಸುಧೀರ್ ಅವರು, ಆ ಭಾಗದ ಎಲ್ಲ ಮುಖಂಡಗಳು ಸೇರಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾಳೆ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ಹೊಸನಗರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಭಾಳ ದೊಡ್ಡ ಸಾರ್ವಜನಿಕ ಸಮಾರಂಭ ಮತ್ತು ಇದರ ಸಾಧಕ ಬಾಧಕಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವಂಥದ್ದು. ಸಭೆ ಮುಗಿದ ಮೇಲೆ ಅಲ್ಲಿಯ ವಿಭಾಗಾಧಿಕಾರಿಗಳು ಅಥವಾ ಅಲ್ಲಿಯ ರೆವಿನ್ಯೂ ಅಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು. ಈಗಾಗಲೇ ಒಂದು ವೆಬ್ಸೈಟನ್ನು ನಾವು ನಮ್ಮ ತಶ್ರೀಫ್ ಅವರು, ನಮ್ಮೆಲ್ಲ ಮುಖಂಡ, ನಮ್ಮ ಇದರಲ್ಲಿ ಯಾರ್ಯಾರು ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ ತಶ್ರೀಫ್ ಅವರ ನೇತೃತ್ವದಲ್ಲಿ ಒಂದು ವೆಬ್ಸೈಟನ್ನು ನಾವು, ತಶ್ರೀಫ್ ಅಂತ ಸಾಗರ್, ನಮ್ಮ ಈ ಹೋರಾಟದ ತಶ್ರೀಫ್ ಇಬ್ರಾಹಿಂ ಅಂತ ಹೇಳಿ ಟಿಪ್ ಟಾಪ್ ಸಂಸ್ಥೆ ಇದೆ. ಅದರಲ್ಲಿ ಒಬ್ಬರು ಈಗಿಲ್ಲ, ಅವರು ಇಲ್ಲಿದ್ರು ಕೂಡ ತಶ್ರೀಫ್ ಇಬ್ರಾಹಿಂ ಅಂತ ಹೇಳಿ ಒಳ್ಳೆ ವಿದ್ಯಾವಂತರು, ಎಜುಕೇಟೆಡ್, ಅವರೇ ತಯಾರು ಮಾಡಿದ್ದಾರೆ. ಈ ಅಬ್ಜೆಕ್ಷನನ್ನು ಹಾಕೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವೆಬ್ಸೈಟ್ ಮೂಲಕ ಅದನ್ನು ನೋಡ್ಬೋದು ನಾವು ಏನೇನು ಮಾಡ್ತೀವಿ ಅಂತ. ಮತ್ತೆ ಅದಕ್ಕೊಂದು ಇದು ಕೂಡ ರೆಡಿ ಮಾಡಿದ್ದಾರೆ, ಒಂದು ಇಮೇಲ್ ಕಳಿಸುವಂಥದ್ದಕ್ಕೆ. ನಮ್ಮ ಯಾರ್ಯಾರು ಅದನ್ನು ಆಕ್ಷೇಪಣೆ ಸಲ್ಲಿಸ್ತೀವಿ ಅದರ ಮೂಲಕ ಒಂದು ನಿಮಿಷನೂ ಬೇಡ, ಒಂದು ಅರ್ಧ ನಿಮಿಷದಲ್ಲಿ ಸಂಪೂರ್ಣವಾಗಿ ಅದು ಮುಖ್ಯಮಂತ್ರಿಗಳಿಗೆ, ಮುಖ್ಯ ಕಾರ್ಯದರ್ಶಿಯವರಿಗೆ, ಅರಣ್ಯ ಸಚಿವರಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತು ಅರಣ್ಯ ಮತ್ತು ಪರಿಸರ ಹವಾಮಾನ ಏನು ಬದಲಾವಣೆ ಇಲಾಖೆ ಇದೆ ಕೇಂದ್ರ ಸರ್ಕಾರದ ಎಲ್ಲದಕ್ಕೂ ಕೂಡ ನೇರವಾಗಿ ತಲುಪಿ ಎಂಡರ್ಸ್ಮೆಂಟ್ ಕೂಡ ಬರೋ ರೀತಿಯಲ್ಲಿ ಅದನ್ನು ಸೃಷ್ಟಿ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಭಾಳ ಬೇರೆ ಎಲ್ಲದಕ್ಕಿಂತ ಅದನ್ನು ಇವತ್ತು ಇಲ್ಲಿ ಬಿಡುಗಡೆ ಮಾಡ್ತಾರೆ. ಒಂದು ವಿಶೇಷವಾಗಿ ಇದನ್ನು ಮಾಡಿದ್ದಾರೆ. ಮತ್ತು ನಾನು ಮೊದಲು ಮಾತಾಡಬೇಕಾದ್ರೆ ಹೇಳಬೇಕಾಗಿತ್ತು, ಮರ್ತುಬಿಟ್ಟೆ ನಾನು. ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಈ ಹೋರಾಟದ ಭಾಗಿಗಳು ಏನಿದ್ದೀವಿ ನಾವೆಲ್ಲರೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮೊದಲನೇ ಬಾರಿಗೆ ಒಬ್ಬರು ಮುಖ್ಯಮಂತ್ರಿಗಳು ರಾಜ್ಯದ ಈ ಒಂದು ಪಶ್ಚಿಮ ಘಟ್ಟ ಜನರ ವಾಸಿಗಳ ಪರವಾಗಿ ಅವರು ಹೇಳಿಕೆಯನ್ನು ರಾಜ್ಯ ಸರ್ಕಾರ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ನಾವೇನು ಕೇಳಿದ್ವೋ, ಈಗಾಗಲೇ ಕಳೆದ ವಾರ ನಿಮ್ಮ ಜೊತೆಗೆ ನಾವು ಮಾಧ್ಯಮದ ಗೋಷ್ಠಿ ನಡೆಸಿದ ತಕ್ಷಣ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಎಲ್ಲ ಈ ಭಾಗದ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಲೋಕಸಭಾ ಸದಸ್ಯರಿಗೆ ನಮ್ಮ ಇದರ ಹೋರಾಟದ ವಿಚಾರಧಾರೆಯನ್ನು ಅವ್ರಿಗೆ ಬರೆದಿದ್ವಿ ನಾವು. ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ ನಾವು. ಮುಖ್ಯಮಂತ್ರಿಗಳು ಒಳ್ಳೆ ವಿಶೇಷವಾದ ಸ್ಪಂದನೆ ಮಾಡಿದ್ದಾರೆ. ನೀವು ನೋಡಿದ್ದೀರಿ, ನೇರವಾಗಿ ಮೊನ್ನೆ ಅವರು ಮಾಧ್ಯಮಗೋಷ್ಠಿ ಮಾಡಿ ಇದನ್ನು ಆಗೋದಕ್ಕೆ ಬಿಡೋದಿಲ್ಲ, ನಾವು ಒಂದೊಂದು ರಾಜ್ಯಕ್ಕೂ ಒಂದೊಂದು ಬೇರೆ ಬೇರೆ ಥರದಲ್ಲಿ ಇದನ್ನು ಜಾರಿ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಇದರ ವಿರುದ್ಧವಾಗಿ ನಾವು ರೈತರ ಪರವಾಗಿ ನಿಲ್ತೀವಿ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ದಿನದ ವಿಶೇಷ ಅಧಿವೇಶನವನ್ನು ಇದಕ್ಕಾಗಿ ನಾವು ಕರಿತೀವಿ ಅನ್ನುವಂಥ ಒಂದು ನಮ್ಮ ರೈತರ ಪರವಾಗಿ ವಿಶೇಷ ಕಾಳಜಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಮತ್ತು ಸರ್ಕಾರ ಸಂಪೂರ್ಣವಾಗಿ ಈ ಹೋರಾಟಕ್ಕೆ ಬೆಂಬಲ ಇದೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ಅದಕ್ಕಾಗಿ
ನಾವೆಲ್ಲ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದನ್ನು ಕೂಡ ನಿಮ್ಮ ಮೂಲಕ ಮಾಡ್ತೀವಿ ಅನ್ನೋಂಥದ್ದು. ಮತ್ತು ನಾನು ನಿಮಗೆ ಹೇಳಿದ್ದೆ, ನಾವೆಲ್ಲ ಹೋದ ಸರಿ ಮಾತಾಡುವಾಗ, ಈಗ ನಾಳೆ ಪ್ರಾರಂಭ ಹೊಸನಗರದಲ್ಲಿ, 3ನೇ ತಾರೀಕು ಸಾಗರದಲ್ಲಿ, 7ನೇ ತಾರೀಕು ತೀರ್ಥಹಳ್ಳಿಯಲ್ಲಿ, ಮತ್ತು ಆನಂತರ ಶಿವಮೊಗ್ಗ ಮತ್ತು ಶಿಕಾರಿಪುರದಲ್ಲಿ ಈ ಹೋರಾಟ ಆಗ್ತದೆ. ಅದು ಮುಗಿದ ಮೇಲೆ ಬಹಳ ದೊಡ್ಡ ಒಂದು ಸಮಾರಂಭ, ಬಹಳ ದೊಡ್ಡ ಇವರೆಲ್ಲ ರೈತರ, ಅಷ್ಟು ಜನ ನಮ್ಮ ಜಿಲ್ಲೆಯ ರೈತರ ಸಮಾವೇಶವನ್ನು ಶಿವಮೊಗ್ಗದಲ್ಲಿ ಮಾಡಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು ಬಂದು ಅದನ್ನು ಮನವಿಯನ್ನು ಸ್ವೀಕಾರ ಮಾಡಬೇಕು ಎನ್ನುವಂಥ ನಮ್ಮ ಹೋರಾಟದ ಅಂತಿಮ ರೂಪರೇಷೆಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದರಿಂದ ಇದೊಂದು ನಾವು ಈ ಹೋರಾಟ ಮಾಡಿದ ನಮ್ಮ ಏನು 4-5 ಪಾದಯಾತ್ರೆ ಮಾಡಿದ ಕೂಡಲೇ ಆಗುತ್ತೆ ಅಂತ ಅಲ್ಲ. ಕೇಂದ್ರ ಸರ್ಕಾರ ಇದಕ್ಕೆ ಇನ್ನೊಂದಷ್ಟು ಹೆಚ್ಚು ಸಮಯವನ್ನು ಕೊಡಬೇಕು. ಈಗಿನ ಪ್ರಕಾರ ಈ ಮುಂದಿನ ತಿಂಗಳಲ್ಲಿ ಸೆಪ್ಟೆಂಬರ್, ಇನ್ನು 2 ದಿವಸ ಇದೆ, ಸೆಪ್ಟೆಂಬರ್ 25ನೇ ತಾರೀಕು ಅಂತಿಮ ದಿನ ಆಕ್ಷೇಪಣೆ ಸಲ್ಲಿಸೋದಕ್ಕೆ, ಅಬ್ಜೆಕ್ಷನನ್ನು ಹಾಕೋದಕ್ಕೆ 25ನೇ ತಾರೀಕು ಸೆಪ್ಟೆಂಬರ್ ಅಂತಿಮ ದಿನ. ನಾವು ಮುಖ್ಯಮಂತ್ರಿಗಳನ್ನು ಇದೆಲ್ಲ ಮುಗಿಸಿ ಭೇಟಿ ಮಾಡ್ತೀವಿ. ಮುಂದಿನ ಒಂದು 8-10 ದಿವಸದಲ್ಲಿ ಮುಖ್ಯಮಂತ್ರಿಗಳ ಸಮಯ ನೋಡಿಕೊಂಡು ನಾವೆಲ್ಲ ಹೋಗಿ ಭೇಟಿ ಮಾಡಿ ಈ ಒಂದು ಕಸ್ತೂರಿರಂಗನ್ ವರದಿಯ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ. ಸರ್ಕಾರದ ಮುಂದೆ ಇಡುವಂಥ, ಮುಖ್ಯಮಂತ್ರಿಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ನಾವು. ಆಮೇಲೆ ಇದೊಂದು ಪಕ್ಷಾತೀತವಾದ ಕಾರ್ಯಕ್ರಮ, ಅದಕ್ಕಾಗಿ ಸಹಕಾರಿ ವೇದಿಕೆ ಮೇಲೆ ಮಾಡಿರುವಂಥದ್ದು. ಯಾರು ಕೂಡ ಇದರಲ್ಲಿ ಮತ್ತೊಂದು ಅಷ್ಟು ಕಲ್ಲು ಹುಡುಕುವಂಥದ್ದು ಬೇಡ. ಬಹಳ ಜನ ಅಲ್ಲಲ್ಲಿ ಚಳುವಳಿಗಳನ್ನು ಮಾಡಿದ್ದಾರೆ, ಅವರವ್ರದ್ದೇ ತಿಳುವಳಿಕೆಯಲ್ಲಿ ಮಾಡಿದ್ದಾರೆ ಅವರು. ನಾವು ಅವೆಲ್ಲವನ್ನು ಕೂಡ ಸ್ವಾಗತ ಮಾಡ್ತೀವಿ, ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಹೇಳೋಕ್ಕೆ ಹೋಗಲ್ಲ. ಇದರಲ್ಲಿ ರಾಜಕೀಯ ಹುಡುಕುವಂಥದ್ದು ಬೇಡ. ಯಾಕೆಂದರೆ ಸುಮಾರು 13ನೇ ಇಸ್ವಿಯಿಂದ ಪ್ರಾರಂಭ ಆದ ಈ ಕಸ್ತೂರಿರಂಗನ್ ವರದಿಯ ಆಕ್ಷೇಪಣೆಗಳು 6 ಬಾರಿ ಆಗಿದೆ, 7ನೇ ಬಾರಿ ಅಂತ ಇದು ಅಂತಿಮ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಇಷ್ಟು ವರ್ಷ ಬೇಕಾದಷ್ಟು ಸರ್ಕಾರಗಳು ಬಂದು ಹೋದು, ಮುಖ್ಯಮಂತ್ರಿಗಳು ಬಂದರು ಹೋದರು, ಯಾರು ಕೂಡ ಅತ್ಯಂತ ಗಂಭೀರವಾಗಿ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಳದೆ ಮಾಡಿದರು. ಅದು ಈ ಬಾರಿ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ರೈತರ ಪರವ ನಿಂತಿದ್ದಾರೆ. ನಿಮಗೆ ಗೊತ್ತಿದೆ, ಗೋವಾ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಮತ್ತು ಗುಜರಾತ್ ಈ ಭಾಗದಲ್ಲಿ ಏನಿದು ವ್ಯಾಪ್ತಿ ಇದೆ. ಕೇರಳದಲ್ಲಿ ಏನು ಮಾಡಿದ್ದಾರೆ, ಭೌತಿಕವಾಗಿ ಸರ್ವೆ ಮಾಡೋದ್ರ ಮೂಲಕ ಗ್ರಾಮಗಳ ಗಡಿಯನ್ನು, ಈ ಉದಾಹರಣೆಗೆ ಶಿವಮೊಗ್ಗ ಒಂದು ಗ್ರಾಮ ಅಂತ ಅಂದ್ಕೊಂಡ್ರೆ ಗ್ರಾಮದ ಗಡಿ ಗುರುತು ಮಾಡೋದು, ಇಡೀ ಗ್ರಾಮವನ್ನು ಕಸ್ತೂರಿರಂಗನ್ ವರದಿಗೆ ಸೇರಿಸ್ಬಿಟ್ಟಿದೆ. ಇಡೀ ಗ್ರಾಮ, ಅದರಲ್ಲಿ ಸಾಗುವಳಿ ಮಾಡಿದ ಭೂಮಿ ಎಷ್ಟು, ಜನರ ವಾಸಸ್ಥಾನ ಎಷ್ಟು, ಮನೆ, ಕೊಟ್ಟಿಗೆ, ರಸ್ತೆಗಳು, ಶಾಲೆಗಳು, ಆಸ್ಪತ್ರೆಗಳು, ಸಮಗ್ರ ಕೆರೆ, ಬಾವಿ ಇವೆಲ್ಲವನ್ನೂ ಕೂಡ, ದೇವಸ್ಥಾನಗಳು ಯಾವನ್ನೂ ಕೂಡ ಪರಿಗಣನೆ ಮಾಡದೆ, ಯಾವೆಲ್ಲವನ್ನೂ ಕೂಡ ಬೇರ್ಪಾಡು ಮಾಡದೆ, ಅವಕ್ಕೊಂದು ವ್ಯವಸ್ಥಿತವಾಗಿ ಹಕ್ಕುದಾರಿಕೆಯನ್ನು ಕೊಡದೆ, ಆಮೇಲೆ ಅದಕ್ಕಿಂತ ದೊಡ್ಡದಾಗಿ ಬಹುಪಾಲು 50-60-100 ವರ್ಷದಿಂದ ಕೂಡ ಬಗರುಕು ಮಾಡ್ಕೊಂಡಂಥವ್ರು ಅಲ್ಲಿದ್ದಾರೆ. ಇವೆಲ್ಲವನ್ನೂ ಕೂಡ ಅದರಲ್ಲಿ ಒಳಗೊಳ್ತದೆ. ಅವನ್ನೆಲ್ಲ ಸೇರಿಸೇ ಇವರು ಅದನ್ನು ವರದಿಯಲ್ಲಿ ನಮ್ಮ ಗ್ರಾಮದಲ್ಲಿ ತೀರ್ಮಾನಗಳು ಆಗದೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಕ್ಷೇಪಣೆಗಳನ್ನು ಕೇಳದೆ, ಮೀಟಿಂಗ್ಗಳು ಮಾಡದೆ ಮಾಡಿರೋವಂಥದ್ದು ಅನುಮಾನಗಳನ್ನ ಹುಟ್ಟಾಗ್ತದೆ. ನಮಗೊಂದು ಕಡೆ ಏನು ಅನಿಸ್ತದೆ ಅಂದರೆ, ಕಸ್ತೂರಿರಂಗನ್ ಕೇರಳದವರ ಅಂತ ಕೇರಳನ ಹಾಕ್ಬಿಟ್ರು. ಸಂಪೂರ್ಣ ಕೇರಳ ಮೂಲ ಇರ್ಬೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಅವರಿಗೆ ಕೇರಳವನ್ನು ಹೊರಗಿಟ್ಟು ಈ ಬೇರೆ ಉಳಿದ ರಾಜ್ಯಗಳನ್ನು, ಅದರಲ್ಲೂ ಕರ್ನಾಟಕವನ್ನು ವಿಶೇಷವಾಗಿ ಬಹುಪಾಲು ಸೇರಿಸುವಂಥದ್ದು ಕರ್ನಾಟಕಕ್ಕೆ ಮಾಡಿದ ಅನ್ಯಾಯ ಅನ್ನೋದನ್ನು ಕೂಡ ನಾವು ಈ ಹೋರಾಟದ ಮೂಲಕ ಸಾರ್ವಜನಿಕರಿಗೆ, ಸರ್ಕಾರಗಳಿಗೆ ಮಂದಟ್ಟು ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು.